ಅಯ್ಯೋ ಗಾಳಿಗಿಲ್ಲ ಹೊಂಟವು. ಏ ಅಪ್ಪ ಇವು ಬಾಲಡ ಜಗ್ಗಿದ ಸಿಟ್ಟು ಬರ್ತಲೋ ಇದನ್ನ ಬಾಗ್ಲ ಹಾಕ್ಬಿಡ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಂದಿರಿ? ನಾವು ಆರಾಮದಿ ನೋಡ್ರಿ. ನೀವು ಆರಾಮದಿ ನೋಡ್ಕೊಂಡು ಫ್ರೆಂಡ್ಸ್ ಅವತ್ತ ನಾನು ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಯಾಕಂದ್ರೆ ಆನ್ ಮಾಡಿ ಫ್ರೆಂಡ್ ಹಿಂಗ ಮೊಬೈಲ್ ಹಿಡಿದು ವಿಡಿಯೋ ಆನ್ ಮಾಡೀನಿ. ಯಾಕಂದ್ರೆ ಚೇಂಜ್ ಮಾಡಕ್ ಬರಂಗಿಲ್ಲಲ್ಲ, ಹಂಗಂತ ಹೇಳಿಸಿ ಹೆಂಗ್ ಕಾಣಕತ್ತೀನಿ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಬರ್ರಿ ಇವಾಗ ನಂದು ಜಳಕ ಅದೆಲ್ಲ ಆಗೈತಿ, ಪೂಜೆ ಮಾಡೀನಿ. ಯಾವ ತರ ಮಾಡೀನಿ ಅಂತ ಹೇಳಿ ನನಗೆ ತೋರಿಸ್ತೀನಿ. ನೋಡ್ರಿ ಇಲ್ಲಿ ರಂಗೋಲಿ ಇದ್ದಿಲ್ಲ, ರಂಗೋಲಿ ಇರ್ಲಾರ ಕಾರಣಕ್ಕೋಸ್ಕರ ಹಿಂಗೆ ಪೂಜೆ ಮಾಡೀನಿ. ಹೂವು ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವು. ಇದನ್ನ ಬಾಗ್ಲ ಹಾಕ್ಬಿಡ್ತೀನಿ ರೀ. ಅಂದ್ರೆ ನಮ್ಮ ಶ್ರೀ ಬರೇದು ಎಲ್ಲ ದೇವ್ರು ತೊಗೊಂಡು ಹೊರಗನೆ ಬರ್ತಾನೆ. ಚಿಲ್ಕ ಹಾಕಿದ್ನಿ ಅಂತಂದ್ರೆ ಒಂದೇ ಕಿಲೋ ಹಾಕಕ್ಕೆ ಬರಲ್ಲ, ಸ್ವಲ್ಪ ಟೈಟ್ ಐತಿ. ಹಿಂಗೈತಿ ನೋಡ್ರಿಪ್ಪ ದೇವ್ರ ಮನೇದು. ನೋಡಿರಿ ನೀವು ಎಷ್ಟು ಸಲ ಮತ್ತೆ ತೋರಿಸ್ಲಿ. ಇಲ್ಲಿ ನೋಡ್ರಿ ಹೂವು, ಇದು ಸ್ಮೆಲ್ ಸಕ್ಕತ್ತಲ್ರಿ ಈ ಹೂವಿಂದ. ಎಷ್ಟು ತಗೊಂಡಾಗ್ಯೋ, ಅರ್ಧ ದೇವ್ರಿಗೆ ಇಟ್ಟೀನಿ, ಅರ್ಧ ಬೇರೆದವ್ರಿಗೆ ಕೊಟ್ಟೈತಿ. ಇವತ್ತಿನವೇ ಒಂದೇ ದಿನದ ಹೂವು ಇವು. ಸಂಜೆಗೆ ತೋರಿಸ್ತೀನಿ. ಮಗ್ಗಿ ಏನು ಅಳತಿರ್ತಾವ ತೋರಿಸ್ತೀನಿ. 4 ತೊಡ್ದೊಂದು ಗಿಡ ನಮ್ಮದು. ಸ್ಮೆಲ್ ಭಾರಿ ರೀ ಇವ್ರು. 4 ತೊಡ್ದೊಂದು ಇದು ಹೂವದ ಗಿಡ. ನಮ್ಮ ಮನೆಯವ್ರು ಅವಾಗ ಸ್ವಲ್ಪ ಬಂದಾಗ ಮುರ್ಕೊಂಬಂದು ಹಚ್ಚಿದ್ರು. ಗಿಡ ಮಸ್ತ್ ಆಗೈತಿ. ಹೂವು ಕೂಡ ಸಕ್ಕತ್ತಾಕವು ಈಗ ಸದ್ದಿಲ್ಲಿ. ಒಂದೇ ಹಳ್ಳದಂದ್ರೆ ಸಂಜೆಗೆ ಎಷ್ಟಂದ್ರೆ 5 ಗಂಟೆ 6 ಗಂಟೆ ಸುಮಾರು ನೋಡ್ಬೇಕ್ರಿ, ಮಸ್ತ್ ಸ್ಮೆಲ್ ಬರ್ತಿರ್ತೈತಿ. ಇಲ್ಲಿ ನೋಡ್ರಿ ದೋಸೆಗೆ ಹಾಕಿದ್ವಲ್ಲ, ಸಾಂಬಾರು ಮಾಡೀನಿ. ಸಾಂಬಾರು ಹೆಂಗೆ ಕಾಣುತ್ತೆ ಅಂತೇಳಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಏನು ಜಾಸ್ತಿ ಇದ್ರೊಳಗೆ, ಸಾದಾ ಸಿಂಪಲ್ ಸಾರು ಮಾಡೀನಿ. ಸ್ವಲ್ಪ MTR ಸಾಂಬಾರು ಮಸಾಲ ಹಾಕಿ ನೋಡ್ರಿ ಅಷ್ಟೇ, ಅದನ್ನು ಬಿಟ್ರೆ ಏನಿಲ್ಲ. ಚಟ್ನಿ ಮಾಡೈತಿ. ಪಜ್ಜ ಉಣ್ಕೇಸಿ ಹೊಲಕ್ಕೆ ಹೋಗಿನ, ನೀರು ಬಿಡಬೇಕು. ನೀರು ಬಿಟ್ಟಾರಂತ ಕೆನಲಿಗೆ, ಹಾಗಾಗಿ ನೀರು ಬಿಡಕ್ಕೆ ಹೋಗಿನ 9 ಗಂಟೆಗೆ. ಅವಾಗ ಬರೀ ಚಟ್ನಿ ಅಷ್ಟೇ ತಿಂದೋಗಿದ್ದು. ಸಾಂಬಾರು ಇವಾಗ ಜಸ್ಟ್ ಮಾಡಿ ನಾನು. ಅತ್ತೆಯರು ಒಲೆ ಮ್ಯಾಗ ಹಾಕಿ ಕೊಟ್ಟಾರ ಅವರಿಗೆ ನಾಷ್ಟನ. ಇದು ನೋಡ್ರಿ, ನಾನು ಫಸ್ಟಿಗೆ ಮಾಡೋಣ ಒಂದು ತೆಗೆದ್ಬಿಡ್ತೀನಿ, ಹಂಗತ್ತೆ ಅತ್ತೆಯರು ಕೂಡ ತೆಗಿತಾರ. ಇಷ್ಟು ಹಿಟ್ಟು ಹಾಕೈತಿ. ಪಜ್ಜಂದು ಮಲ್ಲಪ್ಪಂದು ಆಗೈತಿ. ಈಗ ನಾವು ಮಾಡ್ಬೇಕು. ಈಗ ಹೆಂಗೈತಿ ನೋಡ್ರಪ್ಪ. ಏನಪ್ಪ ಇದು ಅಂತೇಳಿ ಅನಿಸಿರ್ಬೋದು. ಇದು ಹಾವು ನೋಡ್ರಿ, ಸ್ನೇಕ. ಇದು ಫಸ್ಟ್ ನಾನು ಮದ್ವೆ ಅದು ಫಸ್ಟ್ ವರ್ಷದಾಗ ಜಾತ್ರೆ ಇತ್ತಲ್ಲ, ಇಲ್ಲಿ ಕೋಳೂರು ಜಾತ್ರೆ. ಅವಾಗ ಜಾತ್ರೆಗೆ ಮಾಡಕ್ಕೆ ಹೋಗೋದಾಗ ನಮ್ಮ ಮನೆಯವ್ರಿಗೆಲ್ಲ ನಾನು ಕೊಡ್ಸ್ಕೊಂಡಿದ್ನಿ. 30 ರೂಪಾಯಿ ಕೊಟ್ಟಿದ್ದನು. ಎಲ್ಲಿ ಏನು ಬೇಕನ್ನ ಇದು ನೋಡೋಣ ಅಂದ್ರೆ ಒಟ್ಟ ನಾನು ಊರ ಕಡೆ ಎಲ್ಲ ಹಿಡ್ಕೋತಿದ್ರಲ್ಲ ಹುಡುಗರು, ಅಷ್ಟೆಲ್ಲಾಗಿದ್ದಾಗ ಬೇರೆದವ್ರ ಹುಡುಗರು ಅದೆಲ್ಲ ಹಿಡ್ಕೋತಿದ್ರು. ಅವಾಗ ಹೆಂಗಿರುತ್ತದು, ಹೆಂಗಿರುತ್ತಾ ತೊಗೋಬೇಕಲ್ಲ ಅನ್ಕೋತಿದ್ನಿ. ಒಟ್ಟ ತೊಗೊಂಡಿದ್ದಿಲ್ಲ. ಮಮ್ಮಿಗೆ ಒಂದ್ಸಲ ಕೇಳಿದ್ನಿ, ಅದನ್ನೇನು ಮಾಡ್ತೀನಿ ಅಂದಿದ್ಲು. ಹಾಗಾಗಿ ಏನು ಬೇಕಂತ ಕೇಳಿದ್ರೆ ಇದನ್ನು ಕೊಡ್ಸ್ಕೊಂಡಿದ್ನಿ ನಾನು 30 ರೂಪಾಯಿ ಕೊಟ್ಟ. ಇಲ್ಲೇ ಇಟ್ಟಿದ್ನಿ ಇದನ್ನು. ಗಣಪತಿ ಅದೇನು ಇಟ್ಟಾಗ ಅಣ್ಣ ಸ್ವಲ್ಪ ಡೆಕೋರೇಷನ್ ಮಾಡಕ್ಕೆ ಅದಿದ್ದು ಯೂಸ್ ಮಾಡ್ತಿದ್ನು. ಇವಾಗ ನಮ್ಮ ಶ್ರೀಗೆ ಆಟ ಆಡಕ್ಕೆ ಸಿಕ್ಕದ್ ನೋಡ್ರಿ. 4 ತೊಡ್ದಾಗ ನೀವು ತೊಗೊಂಬಂದಿದ್ಲು ಮಮ್ಮಿ. ಇಲ್ಲಿನ ಐತಿ. ಇಲ್ಲೇ ಫಸ್ಟ್ ಇದೆಲ್ಲ ಕೈ ಹಿಡ್ಕೊಂಡು ಅಡ್ಡಾಡಿದ್ನಲ್ಲ. ಶ್ರೀ 6 ತಿಂಗಳದ ಮಾಡೋ ಟೈಮ್ದಾಗ ವಿಡಿಯೋ ಐತದ ಭಾಳ ಹಿಂದೆ ಐತಿ ನೋಡ್ರಿ. ಶಾರ್ಟ್ ವಿಡಿಯೋದಾಗ ಸಿಗುತ್ತೆ ನಿಮಗೆ. 6 ತಿಂಗಳದಾಗ ಇದ್ನು. ಅವಾಗ ಶಿವರಾತ್ರಿ ಬಂದಿತ್ತ. ಶಿವನ್ ಮಾಡೋ ಟೈಮ್ದಾಗ ಇದು ಕೊಟ್ಟಿದ್ನಿ ನಾನು. ಇದು ಹಾವಿಂದ ಕೈಯಾಗಿ ಹಿಡ್ದಿದ್ನಿ. ಅವ ಹರ ಹರ ಶಂಭೋ ಶಂಭೋ ನಾನು ಹಿಂಗ್ ಮಾಡಿಬಿಡ್ತಾನೆ ಕರೆಕ್ಟ್ ಟೈಮಿಗೆ. ಅದು ಮಸ್ತ್ ಮ್ಯಾಚ್ ಸಿಗಿತ್ತು ಅದಕ್ಕೆ. ಹಳೆ ವಿಡಿಯೋ ಶಾರ್ಟ್ ವಿಡಿಯೋದಾಗ ಐತಿ ನೋಡ್ರಿ. ಫಸ್ಟಿಗೆ ಏನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾನು. ಫುಲ್ ಹಿಂದ್ಗಡೆ ಹೋದ್ರೆ ಸಿಗುತ್ತೆ ನಿಮ್ಗೆ ನೋಡಾಕ. ಸಖತ್ ರೆಡಿ ಮಾಡಿದ್ನಿ. ಶ್ರೀನು ಕೂಡ ಎಲ್ಲ ಈ ತರ ಕಣ್ ತೆಗೆದು ಚಿತ್ರ ಮಾಡ್ಕೇಸಿ ಆ ತರ ರೆಡಿ ಮಾಡಿದ್ನಿ. ಅವಾಗ ಐತಿದ್ದ ಭಾಳ ಹಿಂದಿಂದ ಐತದ. ಹಳೆ ಮನೆ ಇದ್ದಾಗ ತಗೊಂಡಿದ್ದದು ಫಸ್ಟ್ ವರ್ಷ ಜಾತ್ರೆ ಒಳಗ. ಈಗ ಪಜ್ಜ ಹೋಗ್ಯಾನ. 4 ಗಂಟೆಗೆ ಬರ್ತಾನ ಒಮ್ಮೆ. ಅಲ್ಲಿ ತನನು ಪಜ್ಜ ಇದ್ನಂದ್ರೆ ಹೆಂಗಾರ ಹಿಡ್ಕೋತಿದ್ನ ಶ್ರೀನ. ಅದು ಹೊರಗಡೆ ಆಟ ಆಡ್ಸೋ ಟೈಮ್ದಾಗ ಅದು ಇದಂತ ಹೇಳಿಸಿ ಈಗ ಪಜ್ಜ 4 ಗಂಟೆಗೆ ಬರ್ತಾನ. ಅಲ್ಲಿ ತನನು ನಾವೇ ಮ್ಯಾನೇಜ್ ಮಾಡ್ಬೇಕು ನೋಡ್ರಿ. ಹೆಂಗಾದ್ರೂ ಮಾಡ್ಕೇಸಿ ಸ್ವಲ್ಪ ಮಾಡೋದಂಗೆ ಆಗೈತಿ.
ಬಟ್ಟೆ ಜಲ್ದಿ ತೊಳೆದು ಹಾಕಿದ್ರೆ ನಡೀತೈತಿ. ಅತ್ತೇರು ಒಗೆದು ಹಾಕ್ತಾರೆ ಬಟ್ಟೆ. ಕೆನಲಿಗೆ ನೀರು ಬಿಟ್ಟಾರಲ್ಲ, ಕೆನಲಿಗೆ ಹೋಗ್ತಾರೆ ಅವ್ರು. ಇಲ್ಲೇನು ಒಗೆದು ಹಾಕಂಗಿಲ್ಲ, ಕೆನಲಿಗೆ ಹೋದ್ರೆ ಆರಾಮ್ಸೆ ಹೋಗ್ಕೊಂಬರ್ತಾರೆ. ಇಲ್ಲಾಂದ್ರೆ ನಳ ಚಲೋ ಮಾಡೋದು, ನೀರು ಇದು ಹೋಗ್ತಾವೆ, ಸುಮ್ಮನೆ ಯಾಕಂತ ಹೇಗಿಸಿ ಅಲ್ಲೇ ಹೋಗ್ತೀವಿ ಅಂತ ಹೇಳ್ಯಾರ. ನಾನು ಅವ್ರು ಬರೋಷ್ಟೊತ್ತಿಗೆ ನಾಷ್ಟ ಮಾಡಿ ಉಣ್ಬೇಕಂತ ಮಾಡಿದ್ವಿ. ಸ್ವಲ್ಪ ವಿಡಿಯೋ ತೊಗೊಂಡಾತಂತೇಳಿ ವಿಡಿಯೋ ತೊಗೊಂಡೆ ಫ್ರೆಂಡ್ಸ್. ಇವಾಗ ನಾನು ದೋಸೆ ಹಾಕ್ತೀನಿ, ಬರ್ರಿ ಫ್ರೆಂಡ್ಸ್. ಇವಾಗ ಹಂಚಿ ಕಾಲೈತಿ, ದೋಸೆ ಹಾಕೋಣಂತ. ಫಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿ ಅರ್ಜಿ ತೊಗೊಂಡು ಅದಕ್ಕೆ ನೋಡಿ ಮಸ್ತ್ ಕಾಲೈತೆ ದೋಸೆ ಹಾಕೋದು ಕಾಣ್ತಾ ಇವಾಗ. ಮತ್ತೆ ಫ್ರೆಂಡ್ಸ್, ನೀವೇನು ಮಾಡಿರಿ ನಾಷ್ಟ? ನಾವು ದೋಸೆ ಮಾಡಕತ್ತೀವಿ ನೋಡ್ರಿ. ಇವಾಗ ಒಂದು ಸ್ವಲ್ಪ ವಿಡಿಯೋ ತೊಗೋಬೇಕಂತೇಳಿ ಮಾಡಾತೀನಿ. ಅಷ್ಟು ದಿನ ಅಂತೂ ವಿಡಿಯೋ ತೊಗೊಂಡಿಲ್ಲ. ಈಗಲಾದ್ರೂ ಒಂದು ಸ್ವಲ್ಪ ವಿಡಿಯೋ ತೊಗೊಂಡು ಅಂತಂದ್ರೆ ಹಾಕಕ್ಕೆ ಅನುಕೂಲ ಆಗುತ್ತೆ ನನಗೆ. ಮುಂಚಿನ ವಿಡಿಯೋ ಅದಾವ, ಅವೇ ಹಾಕಿಲ್ಲ ನಾನು. ಅಲ್ಲಿ 4 ಇದ್ದಾಗೆ ಹೇಳಿದ್ದೆ, ಮಮ್ಮಿ ತಿರುಪತಿಗೆ ಹೋಗಿ ಮುಂಚಿನ ವಿಡಿಯೋ ಇದ್ದು ಅಂತ ಹೇಳ್ತೈತಿ. ಆ ವಿಡಿಯೋ ಹಾಕ್ಬೇಕಾಗಿತ್ತು ಅಂತ ಅನ್ಕೊಂಡಿದ್ನಿ. ಆ ವಿಡಿಯೋನ ಸ್ಟಾರ್ಟ್ ಮಾಡಿದ್ನಿ ಹಾಕಕ್ಕಂತೇಳಿ. ಈ ಕಡೆ ಬರೋ ಸಂಬಂಧ ಈಗ ಬಂದಿಂದ ಒಂದಿಷ್ಟು ಹಾಕಿ ನೆಕ್ಸ್ಟ್ ಈ ವಿಡಿಯೋ ಕಂಟಿನ್ಯೂ ಮಾಡಿದ್ರಂತೇಳಿ. ಬಟ್ ಏನು ಮಾಡ್ಬೇಕ್ರಿ, ಟೈಮ್ ಹಿಂಗೆಲ್ಲ ಆಗ್ಬಿಡ್ತಲ್ಲ. ಹಾಗಾಗಿ ಇವಾಗ ನಾನು ತಿರುಗಿ ಎಷ್ಟೊಂದು 15 ದಿನ ಮ್ಯಾಗ ಆಯ್ತು ಬಂದ್ಕಿಸಿ ವಿಡಿಯೋನ ಹಾಕಲೇ ಇಲ್ಲ. ಇರಲಿ ಫ್ರೆಂಡ್ಸ್, ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ. ಚಾನಲ್ ಆದರೂ ಕೂಡ ಕಮೆಂಟ್ ಮಾಡತ್ತೀರಿ. ನಮ್ಮ ಅಕ್ಕನ ಚಾನಲ್ಗೂ ಕೂಡ ಕಮೆಂಟ್ ಮಾಡತ್ತೀರಿ, ಯಾಕೆ ನೀವು ವಿಡಿಯೋ ಮಾಡಕತ್ತಿಲ್ಲ ಅಂತ ಹೇಳಿಸಿ. ಅದು ನೋಡಿ ಖುಷಿ ಆಯ್ತು. ಒಂದು ಕಡೆ ಇತ್ತು ತಲೆ ಒಳಗೆ, ಹೆಂಗಪ್ಪ ನನ್ನ ಚಾನಲ್ ಇದನ್ನೇ ಮಾಡಕತ್ತಿಲ್ಲಲ್ಲ ಅಂತ ಹೇಳಿ. ಚಾನಲ್ ಸ್ಟಾರ್ಟೇ ಮಾಡಿಲ್ಲ ನಾನು, ಏನಾಗುತ್ತೆ ಏನೋ ಗೊತ್ತಿಲ್ಲ ವಿಡಿಯೋ. ಮತ್ತು ನಾಳೆ ನಾವು ಹಾಕಿದಾಗ ಅಂತ ಹೇಳಿ ಅಕ್ಕಗ ಅದಕ್ಕೆ ಹೇಳಿದ್ನಿ, ಅಕ್ಕ ನೀವು ನಾವು ವಿಡಿಯೋ ಮಾಡಿ ಹಾಕಂತ ಹೇಳಿ. ಅಕ್ಕಗ ಹೇಳಿದ್ನಿ, ನೀವು ವಿಡಿಯೋ ಮಾಡಿ ಹಾಕಕ್ಕ ಅಂತೇಳಿ. ಸರಿ ಆಯ್ತು ಅಂತ ಹೇಳಿ ವಿಡಿಯೋ ಮಾಡಿ ಹಾಕಿದ್ದ. ಆ ವಿಡಿಯೋದಾಗ ನಿಮ್ದೆಲ್ಲರದ್ದು ರೆಸ್ಪಾನ್ಸ್ ನೋಡಿ ಚಲೋ ಆಯ್ತು. ಹೆಂಗೆ ನಿಭಾಯಿಸಾಕತ್ತಾರ ಸರ್ ಸಿಸ್ಟರ್ ಅವ್ರು ಅಂತ ಹೇಳ್ತೈತಿ. ಟೈಮ್ ಬಂತಂದ್ರೆ ಫ್ರೆಂಡ್ಸ್, ಸಣ್ಣವರು ದೊಡ್ಡವರು ವಯಸ್ಸು ಏನು ಗೊತ್ತಾಗಂಗಿಲ್ಲ. ಸಿಚುವೇಶನ್ ಹೆಂಗಿರುತ್ತೋ ಆ ಥರ ನಾವು ನಡ್ಕೊಳ್ಳೇಬೇಕಾಗುತ್ತ ನೋಡ್ರಿ. ನಿಭಾಯಿಸ್ಲೇಬೇಕು. ಮನ್ಯಾಗ ಅಷ್ಟು ಸಣ್ಣಕ್ಕಿದಾಳ, 2 ಪಾಪು ಒಮ್ಮೆ ಅದು ಮನ್ಯಾಗ ಅಷ್ಟೆಲ್ಲ ಇದು ಆಯ್ತು. ಹೆಂಗ ನಿಜಕ್ಕೂ ಒಂದು ಪಾಪು ನಿಲ್ಬಿಟ್ಟು ಸ್ತ್ರೀ ಅಡ್ಮಿಟ್ ಮಾಡಿದಾಗ ಓಂಕಾರ ಇಲ್ಲಿದ್ನು. ಆ ಓಂಕಾರ ಅಡ್ಮಿಟ್ ಮಾಡಿದಾಗ ಸ್ತ್ರೀ ಇಲ್ಲಿದ್ದ. ಅದೆಲ್ಲ ನಿಭಾಯಿಸೋದು ಸರಿ ನಾವು ಭಾಳ ಕಷ್ಟ ಅನ್ನಿಸ್ತೀವಿ ನೋಡ್ರಿ ಫ್ರೆಂಡ್ಸ್. ಇರಲಿ, ಇನ್ನೊಂದಿಷ್ಟು ದಿನ ಗ್ಯಾಪ್ ಕೊಟ್ಟಿಂದನೇ ವಿಡಿಯೋ ಚಾಲೂ ಮಾಡಿರತ್ತಂತೆ ಅನ್ಕೊಂಡಿದ್ವಿ. ಅದರ ಮುಂಚೆಗಿನ ವಿಡಿಯೋ ಹಾಕಿಂದನೇ ಈ ವಿಡಿಯೋ ಹಾಕ್ತೀನಿ. ಇಲ್ಲ ಅಂದ್ರೆ ನನಗೆ ಪೆಂಡಿಂಗ್ ವಿಡಿಯೋ ಹೋಗ್ಕೊಂಡ್ಬಿಡ್ತಾವೆ. ಮೊನ್ನೆನೂ ಹಾಗೆ ಆಯ್ತಾ ಮಮ್ಮಿ ತಿರುಪತಿಗೆ ಹೋದಾಗ, ಅದಕ್ಕಂತೇಳಿ ಅವೆಲ್ಲ ವಿಡಿಯೋ ಮುಗ್ದಿಂದನೇ ಈ ವಿಡಿಯೋನ ಹಾಕಿ ಬಂತೆ ಅನ್ಕೊಂಡಿನಿ ಫ್ರೆಂಡ್ಸ್. ದೋಸೆ ರೆಡಿ ಆಯ್ತು. ನೆಕ್ಸ್ಟ್ ಒಂದು ದೋಸೆ ಹಾಕ್ತೀನಿ ಬರ್ರಿ. ಓಕೆ ಫ್ರೆಂಡ್ಸ, ಇದೆಲ್ಲ ನನ್ನ ವಿಡಿಯೋ ಆದ್ಮೇಲೆ ದೋಸೆ ಗೀಸೆ ಮಾಡಿ ನಾಷ್ಟ ಇಷ್ಟ ಮಾಡಿ ಮತ್ತೆ ನಾನು ಇವಾಗ ಸಿಗ್ತೀನಂತ. ಅಲ್ಲಿವರೆಗೂ ವಿಡಿಯೋ ನಾನು ಸದ್ಯಕ್ಕೆ ಎಂಡ್ ಮಾಡ್ತೀನಿ ನೋಡಿ. ಹಾಯ್ ಫ್ರೆಂಡ್ಸ್, ಈಗ ನಾನು ಡೈರೆಕ್ಟ್ ಸಂಜೆನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಓಂಕಾರ್ ನೋಡ್ರಿ ಇಲ್ಲಿ, ಓಂಕಾರ್ ಅಲ್ಲೆಲ್ಲೆಲ್ಲೆ ಈ ಥರ ಜಿಲ್ಲ ಕಟ್ಬಿಟ್ಟೈತೆ ಓಂಕಾರ. ಈಗ ಶಿಸ್ತು ಚಡ್ಡಿ ಹಾಕಿಲ್ಲ ನಮ್ಮ ಮೂಗಿಗೆ. ಟೈಮ್ ನೋಡ್ರಿ ಈ ಸದ್ದ 5:45 ಬಂದೈತಿ. ತಲೆ ಬಚ್ಕೊಂಡೆ ಹೊರಗೆ ಕುಂತ್ಕೊಂಡು ಕನ್ನಡಿ ಎಲ್ಲ ದಿನ ಬಚ್ಕೊಂಡೇನೆ ಹೆಂಗೈತೆ ಅಂತೇಳಿ ಗೊತ್ತಿಲ್ಲ. ಪೂರ್ತಿ ಭಾಳ ಜಾಸ್ತಿ ಸೈಡ್ ಆಗ್ಯದ ಅಂತೇಳಿ ಅನ್ಕೋತೀನಿ.
ಹೊರಗಡೆ ನೋಡ್ರಿ ಇಷ್ಟು ಚಂದ ಗಾಳಿ ಬಿಟ್ಟೈತಿ, ಮಾಡಾಗೈತಿ, ವಾತಾವರಣ ಸ್ವಲ್ಪ ತಂಪೈತಿ, ಗಾಳಿ ಕೂಡ ತಣ್ಣಗ ಬರತೈತಿ. ಉಳ್ಕೆ ಟೈಮ್ದಾಗ ಏನಕ್ಕಿತ್ತಪ್ಪ ಅಂತಂದ್ರ ಗಾಳಿ ಬರ್ತಿತ್ತು ನೋಡ್ರಿ, ಅದು ಬಿಸಿಲಿನ ಟೈಮ್ದಾಗ ಜಳ 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 ಉಲ್ಟಾ ಗಾಳಿ ಬಂದಂಗ ಅನಿಸ್ತಿತ್ತು. ಒಂಥರ ಬಿಸಿ ನೀರು ಹೋಗ್ತಾರಲ್ಲ ಆ ಥರ ಅನಿಸ್ತಿತ್ತು, ಅಷ್ಟು ಸಿಕ್ಕಾಪಟ್ಟೆ ಜಳ ಇತ್ತು. ಈಗಿಲ್ಲ, ಒಂಥರ ಮಾಡೈತಿ, ಖರೆ ಮಳಿ ಬರೋಲ್ಲ. 2-3 ದಿನ ಆಯ್ತು ಇದೇ ತರ ಆಗಕತ್ಕೇಸಿ, ಆದ್ರೆ ಮಳಿ ಬಂದಿದ್ರೆ ಸ್ವಲ್ಪ ತಂಪ ಅನಿಸುತ್ತೆ ಏನೋ ಗೊತ್ತಿಲ್ಲ. ಹಿಂಗಾಗಿ ಹಿಂದಗಡೆ ಸಂಜೆ ರಾತ್ರಿ ಗಾಳಿ ಕಟ್ಟಾತಂದ್ರ ಮಸ್ತ್ ಕುದಿ ಆಗ್ತೈತಿ. ಸ್ವಲ್ಪ ಮಳೆ ಆಗ್ಬೇಕು. ನಿರ್ಬೆಂಚಿಗೂ ಮಳೆ ಆಗೈತಿ, ನಾಲ್ಕಡಕ್ಕೂ ಮಳೆ ಆಗೈತಿ ಅಂತ ಇಲ್ಲೇ ಆಗಿಲ್ಲ ನೋಡ್ರಿ. ಸೊ ಎಲ್ಲ ಕೆಲವೊಂದ್ ಕಡೆ ಆಗೈತಿ, ನಂಗೆ ಗೊತ್ತಿದ್ದು ಮಮ್ಮಿ ಹೇಳ್ಯಾರ, ಅವ್ರು ಅಲ್ಲಿನೂ ಆಗೈತಿ, ಅಕ್ಕ ಹೇಳಿದ್ಲು ಅಲ್ಲಿನೂ ಆಗೈತಿ ಅಂತ ಕೇಳಿಸಿ. ಬೇರೆ ಬೇರೆ ಕಡೆ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಬಿಜಾಪುರಕ್ಕೂ ಆಗೈತಿ. ಇವಾಗ ಮಮ್ಮಿಯಾರ ಇದಕ್ಕೆ ಹೋಗ್ಯಾರ, ಸೊಲ್ಲಾಪುರಕ್ಕೆ ಹೋಗ್ಯಾರ ನೋಡ್ರಿ, ಅಲ್ಲಿನೂ ಮಳೆ ಹತ್ತದಂತ. ಇಲ್ಲೆಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ ಯಾವ ತರ ಗಾಳಿ ಬಿಟ್ಟದ ಅಂತ ಹೇಳಿ. ನೋಡ್ರಿ ಹೆಂಗ್ ಗಾಳಿ ಬಿಟ್ಟೈತಂತ ಕೇಸಿ. ಅಲ್ಲಿ ಎಷ್ಟು ಬಾದಾಮಿ ಹರಸ್ಕೊಂಡ್ಬಿಟ್ಟಾರ, ಬಾದಾಮಿ ಮಾಡ್ಕೊಂಡು ತಿನ್ನೋಣಂತ ಬರ್ರಿ. ಸಜ್ಜ ಬಂದ ನೋಡಿ. ಏ ಪಾಂಡೆಲೇ ಬಂದ್ಬಿಟ್ಟೇನೆ, ಪಾಂಡೆನೇ ಬೇಕು ಅವ್ಳು. ಯಾರು ಬೇಡ ಮತ್ತೆ ಇಲ್ಲಿ ಪೂಜಾ, ಯಾರು ಬೇಡ, ಮೊದಲು ಬಂದ್ಬಿಟ್ಟೇನೆ ಪಾಂಡೆನೇ ಬೇಕು. ನೋಡ್ರಿ ಚಂದ ಗಾಳಿ ಬಿಟ್ಟೈತಿ. ಹೂ ನೋಡ್ರಿ ತಾವೇ ಉದುರಿ ಬೆಳಕತ್ತಾವು ಗಾಳಿಗೆ. ಕಸ ಹುಡ್ಕ್ಬೇಕು ನಾನು ಇದನ್ನ. ಆಕ್ಚುಲಿ ಕಸ ಹುಡ್ಗಾಕತ್ತಿಲ್ಲ, ಹೇಳಿದ್ನಲ್ಲ ಸಂಜೆ 5 ಗಂಟೆಗೆ 6 ಗಂಟೆಗೆ ಚಂದ ಅಳ್ತಾವ ಅಂತ ಹೇಳಿ. ಮ್ಯಾಗ ಎಲ್ಲ ಉದುರಿ ಬೆಳಕತ್ತಾವ ತಾವೇ ನೋಡ್ರಿ ಇಲ್ಲೆಲ್ಲ. ಅಯ್ಯೋ ಗಾಳಿಗಿಲ್ಲ ಒಟ್ಟವು. ಗಿಡದಾಗ ಅದಾವು. ಇದೆಲ್ಲ ಕಸ ಹುಡುಗಿನಿ ನಾನು, ಇಲ್ಲಿದ್ಕ ಹುಡುಗಿಲ್ಲ, ಎಲ್ಲ ಕೆಳಗೆ ಹುಡುಗಿ ಕೈ ಬಿಟ್ಟಿನಿ. ಇದು ಕಸಬರ್ಗಿ ಬೇರೆ ಐತ್ಲ, ಅದಕ್ಕಂತ ತೊಗೊಂಡು ಹುಡುಗಿದ್ರೈತೆ ಅಂತೇಳಿ ಬಂದ್ನಿ. ಆದ್ರೆ ಸ್ವಲ್ಪ ಗಿಡ ತಗೊಂಡ್ರೆ ಆಯ್ತು. ಏ ಬಾಪೂಜಿ ಒಂದ ಚಪ್ಪಲ್ ಹಾಕೊಂಡ್ ಕೇಸಿ ಅಂಬ ಏ ಅಪ್ಪ ಇವು ಬಾಲಡ ಜಗ್ಗಿದ ಸಿಟ್ಟು ಬರ್ತಲೋ ಹಿಂಗ ಆಗ್ಬೇಕು ನಿನಗೊಮ್ಮೆ. ನೋಡ್ರಿ ಎಷ್ಟು ಬಾದಾಮಿ ತೊಗೊಂಬಾರ, ಶ್ರೀ ಸಂಬಂಧ ಇದು. ಅಲ್ಲಿ ಹೋಗ ಅಲ್ಲಿ ಕಾಣತ್ ನೋಡ್ರಿ ಬಾದಾಮಿ ಗಿಡ. ಗೋಲಿ ಅಳಕತ್ತನ ಆ ಕಡೆ ಕಾಯಿ ಅಂತ ಕರ್ಕೊಂಡು ಹೋಗ್ಬಿಡುದು, ಎಲ್ಲಾರ್ಕೊಂಬರೋದು. ಇಷ್ಟ ಒಡಕೊಂಡ್ ನಾನೇ ತಿಂದಿನಿ. ಬಾ ಬಾಬಾ ಗಾಳ ಬಾಳ ಚಂದ ಬಿಟ್ಟೈತಿ. ವಾ ಈ ಚಪ್ಪಲ್ಲ ಬರೀ ಮುಳ್ಳ ಅದಾವಲ್ಲ, ಮಾಡಿ ನೋಡ್ರಿ ಹಿಂಗೈತಿ ಪೂರ್ತಿ. ಬರ್ರಿ ಬಾದಾಮಿ ಹೊಡಿನ, ಯಾ ಗಿಡ ನೋಡ್ತೀರ ಅವ್ರಿಗೆ ಫಸ್ಟ್ ಹಿಂಗೆ ಹೊಡೆದಿದ್ದಲ್ಲ 2 ಕಡೆ ಕೊಡ್ತಾವ. ಆಮೇಲೆ ಸೀದಾ ಹೊಡ್ತೀನಿ. ಚಿಕನ್ ಜಾಮೂನ್ ಕೇಳ ಒಯ್ಯ ಮೋಹನ್ ತಿರುಗಿ ಸೀದಾ ಬಂದಿದ್ದೀನಿ. ಒಣಗಿದ ಸೀದಾ ಬರ್ತಾವ, ಒಣಗಿದ್ರ ಆಟ ಸೀದಾ ಬರ್ತಾವ. ಪರಸು ಇದು ನೋಡ, ಬರಕ್ ಚಿಪ್ಸ್ ಇರುತ್ತೆ ಅದು ಕೆಟ್ಟ. ಬಾ ತಗ ಒಂದ್ ತೆಲಿಗೆ ಹಿರಿಯೋಡ್ ಬದಾಮಿ ಬದಾಮ್ರಿ ಅಂತ, ಅದ ತೆಲಿದಾಗ ಸುಂದತೆ. ಮೇಡಮ್ ಹತ್ತೈತಮ್ಮ ಕಟ್ ಮಾಡಿ ಹೇಳಿ.
ಬಂದತ್ತಿ ಇದೊಂದು ಬಾದಾಮಿ ಮೂರನೇದು ಇದು ಒಳ್ಳೆಯದು ಸರಿ ನಿಂಗೆ ಸರಿ ಅಪ್ಪ ಇತ್ತಿನಪ್ಪ ನಾ ತಿನ್ನೋದಾಗೈತಿ ಕಣ್ಣಾಗ ಮಣ್ಣ ಪಣ ಹೋಗ್ತದ ಈ ಒಣಗಿದ ಬಂದತ್ತಿ ಎಲ್ಲಿ ಒಣಗೈತಿ ಎಲ್ಲ ಅಯ್ಯೋ ಎದ್ದೇಳ್ರಿ ಗಾಳಿ ಬರ್ತ ಕಣ್ಣಾಗ ಸಿಕ್ಕಾಪಟ್ಟೆ ಗಾಳಿ ಬರತೈತಿ ಅಲ್ಲ ನೀರ ತಿಂದಲ್ಲ ಫಸ್ಟ್ ತಿನ್ನ ಈಗ ವಿಡಿಯೋ ನೋಡತಾನ ತಿನ್ನತಾನ ಇದೆಲ್ಲ ಹೊಡ್ಕೊಂಡ್ ತಿಂತೀನಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಮುತ್ಯ ಮಾವನೂರ ಅಂತಾರೆ ಏ ಶ್ರೀ ಬಂದನ್ರಿ ಹತ್ತಿದಾರಿ ಅಲ್ಲಪ್ಪ ಹಾಯ್ ಮಾಡು ಹಾಯ್ ನೀವು ಹಾಯ್ ಮಾಡ್ರಿ ನೀವ್ರಿ ಕಾಣವಲ್ರು ಕಾಣಿಸ್ತೀರಲ್ರಿ ಸರ್ ಲೇ ಮಾಲ ಲೇ ಸೀತಾ ನೋಡ್ರಿ ಫ್ರೆಂಡ್ಸ್ ಮಳಿ ಬರತೈತಿ ಶೆಡ್ಡಿನ ಬಿಡು ಕುಂತಾರ ಅತ್ತಿ ಹಚ್ಚಿಲ್ಲ ಹಾಸ್ಕೊಂಡು ಶ್ರೀನು ಅಲ್ಲೇ ಕುಂತಿದ್ನು ಓಯ್ ಅಂತೇಳಿ ಒದರ ತಕ್ಷಣ ಓಡಾಡ ಬರತ್ತಾನ ಎಲ್ಲದಲ್ಲ ಅಂತೇಳಿ ಗೊತ್ತಿಲ್ಲ ಒಲಿದಲ್ಲ ಅದು ಇದ್ರದ್ದೇ ಅದು ಎಕ್ಸ್ಟ್ರಾ ಉಳಿದಿದ್ದೆ ಅದಕ್ಕೆ ಇಟ್ರ ಅಯ್ಯ ವೈರ್ ಅದಾವಲ್ಲ ಅದಕ್ಕೆ ಇಟ್ಟಿರ್ಬೇಕನ್ನ ಅಂತೀನಿ ನಾನು ಅಲ್ಲದಾವಲ್ಲ ಮಳಿ ಬರತೈತಿ ಏ ಪಾಂಡ್ಯ ಎಲ್ಲದನ ಶ್ರೀ ಹಿಡ್ಕರಿ ಚಿಕ್ 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 ಏ ಕುರ್ಚಾ ಮುರಿತೈತೆ ಅದು ಅದ್ರ ಮ್ಯಾಗ ನಾನು ಕುರ್ಚಾ ಕುಂದಿಸ್ತೇನೆ ಅನ್ಕೊಂಡಿದ್ದೆ ನಾ ಕುಂತ್ ನೀ ತೊಯ್ ಅಂತದ ಕುರ್ಚಾ ಮುರ್ದಾರಿ ಪಜ್ಜ ಮುರ್ದಾರಿ ಮುರ್ದೈತಿ ಮುರ್ದಾಬಿಟ್ಟ ತುಳು ಒಂದೊಂದ್ ಮುರ್ದಾರಿ ಈಗ ಬಂದೆ ಆಬೆ ಏ ಅಮ್ಮಗ ಹಸಿಂಗ್ ಮಾಡೆ ನಾವ್ ಬಂದ್ ಹೋದ್ವಿ ನಿಮ್ ಮನೆಗೆ ನಿಮ್ ಮನೆಗ್ ಬಂದ್ ಹೋದ್ವಿ ನೀನೇ ಇದ್ದಿಲ್ಲ ಅವ್ರ ಕಾಣ್ತಾರ ನಾ ಓಂಕಾರ ಸಮಯ ಬಂದಿದ್ನ ಅಲ್ಲಿಗೆ ಹಸಿಂಗ್ ಮಾಡಿ ಹಸಿಂಗ್ ಏ ಅಮ್ಮ ನೋಡ್ವಾ ಇಲ್ಲ ಇಲ್ಲ ಏ ಹಸಿಂಗ್ ಮಾಡಿ ಆಮೇಲೆ ಹೊಂಡೋಡು ನೋಡೋಣ ಅಕ್ಷಿಂಗ್ ಅಂತಾನ ಹೆಂಗ್ ಶ್ರೀ ಹಂಗ ಶ್ರೀ ಶ್ರೀ ಹೆಂಗ್ ಮಾಡ್ತಾವ ಹೆಂಗ್ ಮಾಡ್ತಾವ ಏನಮ್ಮ ಇತ್ತಿಪ್ಪ ಮೇಲ ಹೂವ ನೋಡ್ರಿ ಏನ ಪಜೇಮ್ಮ ಏ ಮಳಿ ಬರ್ತ ತಗೊಂಬ ನೋಡ್ರಿ ನಮ್ಮ ಮನೀಗ ಹೋಗಿದ್ನಲ್ಲ ಮಲ್ಲ ಏಯ್ ಮಲ್ಲ ಹೆಂಗ್ ಮಾಡ್ತಾನ ಕೈ ಕಟ್ಟು ಬಜ್ಜಿ ಏನ್ ನೀನು ಬಾಸ್ರಿ ಅಲ್ಲಿ ಬಾ ಇಲ್ ಬಾ ಮಲ್ಲಪ್ಪ ನೀ ಬಾ ಕೈ ಕಟ್ರಿ ಇಬ್ರು ಕೈ ಕಟ್ಟು ಮಲ್ಲಪ್ಪ ಶ್ರೀ ಕೈ ಕಟ್ಗ ಮಲ್ಲಪ್ಪ ಹೆಂಗ್ ಕಟ್ಟೆ ನೋಡಲಿ ಅಲ್ಲಿ ಮಲ್ಲಪ್ಪ ಹೆಂಗ್ ಕಟ್ಟೆ ನೋಡಲಿ ಅಲ್ಲಿ ಮಲ್ಲಪ್ಪ ಹೆಂಗ್ ಕೈ ಕಟ್ಟ ನೋಡಲಿ ಮಲ್ಲಪ್ಪ ದೋಸೆ ಏನು एक साथ नमस्कार ओम नमः शिवाय ए ओम नमः शिवाय अरे पार्वती है ना हाँ डिच डिचक डिच डिचक डिच हाँ अदे वो ಹೊಡಿ ಮಾಡಲ್ಲ ಎಂತಿಂತ ಏಟ್ ಹೊಡಿತಿ ಮಲ್ಲಪ್ಪ ಕೈ ಕಟ್ಟು
ओम नमः शिवाय एक साथ ಮತ್ತೆ ಏನ್ ಮಾಡ್ತಾನೆ ಬಜ್ಜಿ 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 ಹೆಂಗ್ ಮಾಡ್ತಾರ ದಾಸೆ ದಾಸೆ ಬಜ್ಜಿ ಹೆಂಗ್ ಮಾಡ್ತಾರ ಬಿಸಿ ಬಜ್ಜಿ ದಾಸೆ ಹೆಂಗ್ ಮಾಡ್ತಾರ ಹೆಂಗ್ ಮಾಡ್ತಾರ ದಾಸೆ 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 ಹೆಂಗ್ ಮಾಡ್ತಾರ ದಾಸೆ 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 ಹೆಂಗ್ ಮಾಡ್ತಾರ ದಾಸೆ ದಾಸೆ ತಡಿ ಬೋರ್ ಬೋರ್ ಹೆಂಗ್ ಹಾಕ್ತಾರ ಹೆಂಗ್ ಹಾಕ್ತಾರ ಬಿಡಲ್ಲ ನೀನೇನ್ರಾಗ ದಾಸೆ ಇದು ಬೋರ್ ಹೆಂಗ್ ಹಾಕ್ತಾರ ಬೋರ್ ಬೋರ್ ಹೆಂಗ್ ಹಾಕ್ತಾರ ಕುಂದ್ರಿ ಚಕ್ರ ಕುಂದ್ರಿ ಬೀಳ್ತಿ ನೋಡು ಕುಂದ್ರಿ ಓ ಏನೆಲ್ಲ ಅಂತ ಮತ್ತ ದಾಸೆ ಬಜಿ ಇಲ್ಲ 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 ಇನ್ನ 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 ಮಾಲ್ ದಾಸೆ ದಾಸೆ ಹೆಂಗ್ ಮಾಡ್ತಾರ ದಾಸೆ ಹೆಂಗ್ ಅಲ್ಲಿ ಹೆಂಗ್ ಮಾಡ್ತಾರ ದಾಸೆ ದಾಸೆ ಬಜ್ಜಿ ಹೆಂಗ್ ಮಾಡ್ತಾರ ಬಿಸಿ ಬಜ್ಜಿ ಬಿಸಿ ಬಜ್ಜಿ एक साथ नमस्ते ओम नमः शिवाय ओम नमः शिवाय ओके फ्रेंड्स मल्लಪ್ಪನ ವಿಡಿಯೋದಾಗ ಮಲ್ಲಪ್ಪ ನಮ್ಮ ನಾದಿ ಮಗ ಎಲ್ಲರೂ ಮಲ್ಲಪ್ಪ 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 ಹಿಂಗಾಯ್ತು ನೋಡ್ರಿ ಓಕೆ ಬಾಯ್ 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 ಬಾಯ್